ಹಾಯ್ ಹಲೋ ನಮಸ್ಕಾರ ಫ್ರೆಂಡ್. ಇವತ್ತೇನಂದ್ರೆ ನಾನಿಲ್ಲೇ ಹುನಗುಂದ ಹತ್ರ ಅಂದ್ರೆ ಮುಂಡಗೋಡಿಂದ ಹುಬ್ಳಿ ರೋಡ್ ಹೋಗೋಲ್ಲೇ ಹತ್ತಿಯೂರಿ ಅಂತ ಬರ್ತೈತಲ್ಲ, ಲೆಫ್ಟ್ ಸೈಡ್ ಆ ಹತ್ತಿಯೂರಿಗೆ ಬಂದೇನಿ. ಇವತ್ತು ನೋಡೋಣ ಅಂತ ಹತ್ತಿಯೂರಿ ನಿಮ್ಮೆಲ್ಲರಿಗೆ ತೋರ್ಸೋಣ ಅಂತ. ಯಾಕೆ ಬಂದೇನೆ ಅಂದ್ರೆ ನಾನು ಇಲ್ಲೇ ಈ ಟೈಮ್ನಾಗ ಇಲ್ಲಿ ಹತ್ತಿಯೂರಿ ಪಕ್ಷಿಧಾಮ ಅಂದ್ರೆ ಇಲ್ಲೇ ಪಕ್ಷಿಗಳು ಎಲ್ಲ ಬೇರೆ ಬೇರೆ ದೇಶದಿಂದ ಎಲ್ಲ ಇಲ್ಲೇ ವಲಸೆ ಬರ್ತಾವೆ. ಅವು ಈ ಟೈಮಿಗೆ ಬಂದುಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಿಗೆಲ್ಲ ಬಂದು ಮಾರ್ಚ್ಗೆಲ್ಲ ಒಳ್ಳೆ ರಿಟರ್ನ್ ಹೋಗ್ತಾವೆ, ಮಾರ್ಚ್ ಏಪ್ರಿಲ್ ಎಂಡಿಗೆ. ಅದಕ್ಕಾಗಿ ಪ್ರತಿಯೊಂದು ವಿಡಿಯೋ ಮಾಡಿ ತೋರಿಸ್ತೇನೆ. ಬರೀ ಎಂಜಾಯ್ ಮಾಡೋಣ. ಟಿಕೆಟ್ ಎಲ್ಲ ಎಷ್ಟು ರೇಟ್ ಐತಿ ಏನೇನೈತಿ ಅಂತ ಕೇಳ್ಕೊಳ್ಳೋಣ. ಎಂಟ್ರೆನ್ಸ್ ಇದೆ ನೋಡಿರಿ. ನಾನು ಈ ಕಡೆಯಿಂದ ಬಂದೆ. ಅವಾಗ ರೋಡ್ ಫುಲ್ ಕಾಡು ಮಧ್ಯೆನೇ ಇರೋದಿದೆ. ಓಕೆ ಫ್ರೆಂಡ್ಸ್, ಒಳಗಡೆ ಹೋಗೋಣ, ನೋಡೋಣ ಟಿಕೆಟ್ ದರ ಎಷ್ಟೈತಿ ಅಂತೇಳಿ. ಎಷ್ಟು ಗಂಟೆ ಮಟ್ಟ ಚಾಲು ಇರ್ತೈತ್ರಿ ಇಲ್ಲಿ? ನಾವು ಒಬ್ಬನ ರೀ. ಹಾಂ, ಫೋನ್ ಎಲ್ಲ ತೆಗಿಬೋದಲ್ಲ? ಏನು ತೊಂದರೆ ಇಲ್ಲಲ್ಲ? ಅದೆಲ್ಲ ಮದ್ದೆಲ್ಲ ಕೊಟ್ಟಿದ್ರಿ, ಹೌದೌದು. ಬೇರೆ ಫೋಟೋ ಹೊಡೆದು ಅವರು ಹೊಡೆದಾಡಿ ಹೌದೌದು ಕಂಪ್ಲೀಟ್ ಆದ್ರೆ ಕರೆಕ್ಟ್ ರೀ. ಒಂದೆರಡು ಕೇಸ್ ಆಗಿದ್ದು ನೆನಪೈತಿ ನನಗಿಲ್ಲ. ಬಂದ್ ಮಾಡಿ ಅಷ್ಟೇ. ಹಾಂ ನೋಡಿ ಫ್ರೆಂಡ್ಸ್, 25 ರೂಪಾಯಿ ತೊಗೊಂಡ್ರೆ ದೊಡ್ಡವರಿಗೆ. ಏನೂ ಪಕ್ಷಿ ಇಲ್ಲ ಅಂತ ಇವಾಗ. ಬಟ್ ಈ ಟೈಮ್ನಾಗ ಏನಂದ್ರೆ ಇಲ್ಲೇ ಜಾಸ್ತಿ ಬರೋದು ನಿಮ್ಮ ಹುಡುಗಿಗಳು ಸಿಗೋದು ನಿಮಗಿಲ್ಲೇ, ಇನ್ನು ಯಾರೂ ಸಿಗಲ್ಲ. ಹುಡುಗಿಗಳು ಇಲ್ಲೇ ಲೈಫ್ ಎಂಜಾಯ್ ಮಾಡೋಕೆ ಬರ್ತಾರೆ. ತೋರಿಸ ನಿಮ್ಗೆ ಒಳಗಡೆ ಹೋಗಿಲ್ಲ ಯಾರ್ಯಾರು ಹೆಂಗೆ ಬಂದಾರ, ಏನೇನು ಮಾಡ್ತಾಯಿದ್ದಾರೆ ಅಂಥೇಳಿ. ಬಟ್ ನಾನೊಂದು ಇವತ್ತೊಂದು ಸನ್ನಿವೇಶ ನೋಡಿದೆ ನಿಮ್ಗೆ. ನೋಡಿ ಫ್ರೆಂಡ್ಸ್, ಇದೇ ಗಾರ್ಡನ್ ಹತ್ತಿಯೂರಿ ಅಂತೇಳಿ. ಫುಲ್ಲು ಹುಡುಗಿದ ಎಂಜಾಯ್ ಲೈಫ್ ಇಲ್ಲ. ತೋರಿಸ್ತೀನಿ ಬರ್ರಿ ನಿಮ್ಗೆ ಮುಂದೆ. ನೋಡ್ರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇದು ಡ್ಯಾಮ್ ಇರೋದು ಏನಂತಂದ್ರೆ ನೋಡ್ರಿ ಅಲ್ಲೊಂದು ಪಕ್ಷಿ ಉಳ್ಕೊತಾವ. ಹುಡುಗಿ ಬಂದರೆ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಂಥವ್ರಿಗೆ ಮಾತ್ರ ಜಾಗ ಹೇಳಿ ಮಾಡಿಸ್ದಂಗಿದೆ. ಬಟ್ ನಮಗೆಲ್ಲ ಹುಡುಗಿ ಇಲ್ಲ, ನಾವು ಸಿಂಗಲಾಗಿ ಬಂದೀನಿ. ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ಅಲ್ಲೇ ವಸತಿ ಗೃಹ ಅಂತೈತಿ. ಅಲ್ಲೇ ನಾನು ಇವತ್ತು ನೋಡಬಾರ್ದು, ನೋಡಿದೆ, ಬೇಡ ಅದು ಹೋಗಲಿ, ಹೇಳೋದು ಬೇಡ. ಭಯಾನಕವಾಗಿತ್ತು ಸೀನ್. ಜನ ಅದಕ್ಕಾಗಿ ಬರ್ತಾರಂತ ಇವತ್ತು ಗೊತ್ತಾತ್ ನನಗೆ. ಎಂಜಾಯ್ ಮಾಡೋ ಹುಡುಗಿ ಎಂಜಾಯ್ ಮಾಡೋಕ್ಕೆ ಬರೋದಿಲ್ಲ, ಇನ್ನು ಅದಕ್ಕೂ ಇಲ್ಲ. ಏನು ಮಣ್ಣು ಇಲ್ಲ ಇಲ್ಲಿ. ನೋಡಿರಿ ಮುಂದೆ ಹೊಳಿ ಬಂತ, ಅಲ್ಲಿ ಕರ್ಕೊಂಡು ಹೋಗ್ತೇನೆ. ಇಲ್ಲಿ ಬರೋದು ಇದಕ್ಕೆ ಕೇಳ್ರಿ. ಹುಡುಗಿ ಆಯ್ತು, ಆಂಟಿ ಅಂಕಲ್ ಆಯ್ತು, ಎತ್ಕೊಂಡು ಬರ್ತಾರ. ತೊಗೊಂಬಂದು ಶಿಸ್ತ ಇಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಎಂಜಾಯ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಹಂಗಂತೇಳಿ ಫ್ಯಾಮ್ಲಿ ಏನು ಬರಲ್ಲ ಅಂತೇನಲ್ಲ, ಫ್ಯಾಮ್ಲಿನೂ ಬರ್ತಾರೆ. ನೋಡಿರಿ ಚೆನ್ನಾಗಿತ್ತಿಲ್ಲ. ಈಗ ನಾವು ಹೋಗ್ತಾ ಇದ್ದೀವಿ, ಡ್ಯಾಮ್ ಇದು ಹತ್ತಿಯೂರಿ ಡ್ಯಾಮ್ ಅಂತೇಳಿ. ಇಲ್ಲಿ ಎಲ್ಲ ಪಕ್ಷಿ ಬರುತ್ತೆ. ಬಟ್ ಇವಾಗ ಪಕ್ಷಿ ಇಲ್ಲ ಅಂತ. ಜನವರಿ ಎಂಡ್ ಅಂದ್ರೆ ಪಕ್ಷಿ ಹೋಗ್ಬಿಡ್ತಾವಂಥವಲ್ಲ ನೋಡಿರಿ. ಇವಾಗ ಯಾವ ಪಕ್ಷಿ ಸಿಗಲ್ಲ, ಬೇರೆ ಬೆಳ್ಳಕ್ಕೆ ಒಂದ ಕಾಣ್ತಾವೆ. ಮತ್ತು ನೀರು ಏನಿಲ್ಲ ಇಲ್ಲೇ. ನೋಡಿ ಬೋಟ್ ಐತಲ್ಲ, ಬೋಟ್ ಕಾಣ್ತೈತಲ್ಲ, ಬೋಟ್ ನಿಮ್ಗೆ ನೋಡಿ. ಇದೇ ಬೋಟ್ ತೇಲ್ತಾ ಇದೆ ನೋಡಿರಿ. ದುಡ್ಡು ಕೊಟ್ಟರೆಲ್ಲ ಹೋಗೈತಿ. ಒಳ್ಳೆ ಸೀಸನ್ ಯಾವಾಗಂದ್ರೆ ಅವ್ರು ಹೇಳಿದ್ರೆ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ ಎಂಡ್ ಒಳಗೆ ಅಂದ್ರೆ ಪಕ್ಷಿ ಎಲ್ಲ ಹೋಗ್ಬಿಡ್ತಾವಂತು. ರಿಟರ್ನ್ ಬಂದು ಫೆಬ್ರವರಿ ಜನವರಿಯಿಂದ ಹೋಗೋಕೆ ಸ್ಟಾರ್ಟ್ ಆಗ್ತಾವಂತ ಹೇಳಿದ್ರು ಅವರು. ಇವಾಗ ಏನು ಮಣ್ಣು ಇಲ್ಲ. ಸುಮ್ಮನೆ ಬರ್ಬೇಕಾಗಿತ್ತು, ಏನೋ ಒಂದು ತೋರಿಸ್ಬೇಕಾಗಿತ್ತು ಅಂತ ಬಂದೆ. ಬಟ್ ನಾನು ಸುಮಾರು ವರ್ಷ ಆಗಿತ್ತು ಬಂದಿದ್ದಿಲ್ಲ ಇಲ್ಲೇ. ನೋಡಿ ಈ ಥರ ಐತೆ. ಯಾರಾದರೂ ಬರೋಂಗಿದ್ರೆ ಬರ್ಬೋದು. ಬಟ್ ಇವಾಗ ಬಂದ್ರೆ ನಿಮಗೆಲ್ಲ ಹುಡುಗಿನೂ ಸಿಗೋದಿಲ್ಲ. ಬಿಟ್ಟರೆ ಬೇರೆ ಏನೋ ಮಣ್ಣು ಸಿಗೋಂಗಿಲ್ಲ. ಎಲ್ಲರೂ ಫುಲ್ ಎಂಜಾಯ್ ಮಾಡೋಕೆ ಬಂದಿರ್ತಾರೆ. ನೋಡಿರಿ, ಇಷ್ಟ ಇದ್ರೆ ಬರ್ಬೋದು. ನೀವು ಹುಬ್ಳಿಯಿಂದ ಇದು ಮುಂಡಗೋಡಿಂದ ಹುಬ್ಳಿ ಹೋಗೋ ರೋಟಿ ಸಿಗ್ತೈತಿ. ಬಟ್ ಈ ಕಡೆಯಿಂದ ನೀವು ಕಲಘಟಗಿ ರೋಡಿಂದ ಬರ್ಬೇಕಂದ್ರೆ ಅಲ್ಲಿ ಹುನಗುಂದಾಗ ಪಾಸ್ ಆಗ್ಬೇಕು ನೀವು.
ಒಂದೊಂದು ಅಪ್ಪಾಸ ಬಂದ್ರೆ ಸಿಗ್ತೈತೆ ನಿಮ್ಗೆ. ನೋಡಿರಿ ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಚೆನ್ನಾಗಿದೆ. ಇದ್ರೊಳಗಡೆ ಎಲ್ಲ ದೊಡ್ಡ ದೊಡ್ಡ ಮೀನು ಅದಾವೆ. ನಿಮ್ಗೆ ತೋರ್ಸಕ್ಕೆ ಇವಾಗ ಏನು ಕಾಣ್ತಾ ಇಲ್ಲ, ಬಟ್ ನೀರು ಜಾಸ್ತಿ ಇದ್ದಾಗೆಲ್ಲ ಮೀನು ಇರ್ತೈತಿ, ಇಲ್ಲ ಅಂತಲ್ಲ. ಆ ಪಕ್ಷಿ ಕಾಣಲ್ಲ, ಸಣ್ಣ ಸಣ್ಣದು ಯಾವುದೋ ಒಂದು ಕರ್ರು ಪರ್ರೊಂದು ಕಾಣತ್ತವ. ಒಂದು ಜೂಮ್ ಮಾಡಿ ತೋರಿಸ್ತೇನೆ ನಿಮ್ಗೆ. ನೋಡಿ ಕಾಣ್ತೈತೆ ನಿಮ್ಗೆ. ಈ ಥರ ಪಕ್ಷಿ ಭಾಳ ಬರ್ತೈತಿ ಇಲ್ಲಿ. ಆ ಟೈಮ್ನ ನೋಡೋಕೆ ಚೆನ್ನಾಗಿರ್ತೈತೆ ಅಂತ ಹೇಳ್ತಾರೆ. ಬಟ್ ನಾಕೆ ವಿದೇಶಿ ಪಕ್ಷಿ ಒಂದು ಸರಿನೂ ನೋಡಿಲ್ಲ ಇಲ್ಲೇ. ಯಾಕೆ ಬಂದಿನೂ ಇಲ್ಲ ನಾನು. ಸುಮಾರು ಇವಾಗ ಒಂದು 10 ವರ್ಷ ಆದಮೇಲೆ ಇವಾಗ ಬರ್ತಾಯಿದ್ದೀನಿ. ಬಟ್ ಅವಾಗೂ ಇವಾಗೂ ಡಿಫ್ರೆನ್ಸ್ ಸ್ವಲ್ಪ ಚೇಂಜಸ್ ಆಗಿದ್ದು ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ ಫ್ರೆಂಡ್ಸ್, ನಿಮ್ಗೆಲ್ಲರಿಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ, ಇಷ್ಟ ಆಯ್ತಾ ಇಲ್ಲ ಅಂಥೇಳಿ. ಬಟ್ ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ ನೋಡಿರಿ, ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ. ಅಲ್ಲೆಲ್ಲ ಬೋಟ್ ಅದಾವೆ. ಸೀಸನ್ ಬಂದ್ರೆ ಆ ಬೋಟಿಗೆಲ್ಲ ಡ್ರೈವರ್ಸ್ ಎಲ್ಲ ಇರ್ತಾರೆ. ಅವಾಗ ಒಳಗಡೆ ಹೋಗಿ ಬರ್ಬೋದು, ನಾವು ಎಂಜಾಯ್ ಮಾಡ್ಬೋದು. ನೋಡ್ರಿ ಫೋಟೋ ತೊಗೊತಾ ಇದ್ದಾರೆ. ಬಟ್ ಇವತ್ತು ಸಂಡೇ ಆದ್ರೂ ಅಷ್ಟೇನು ಜನ ಏನಿಲ್ಲ. ಹಾಂ ನೋಡಿ ಫ್ರೆಂಡ್ಸ್, ಬಿಸಿಲನ್ಕಿ ರಣ ಅಂತ ಐತೆ. ಇಷ್ಟ ಇದು ಹಣೆ ಬರ. ಬಟ್ ಅವಾಗ ಬಂದಿದ್ದು ಚೆನ್ನಾಗಿರ್ತೈತೆ ಅಂತ ಅನ್ಕೊತೀನಿ. ಎಲ್ಲರೂ ಹಂಗೆ ಅಂತಾರೆ, ಅವಾಗ ಬಂದಿದ್ರೆ ಚೆನ್ನಾಗಿತ್ತು ಅಂಥೇಳಿ. ಈ ಮಿಡ್ಲೆ ಜಾಗ ಐತಲ್ಲ, ಇದೆಲ್ಲ ಇಲ್ಲೇ ಪಕ್ಷಿಗಳೆಲ್ಲ ಕುಂದ್ರದವು. ಇಲ್ಲಿ ಇರ್ಕೊಂಡು ಬೇರೆ ದೇಶದಿಂದ ಇಲ್ಲಿಗೆ ಬಂದೆ, ವಲಸೆ ಬಂದೆ. 3-4 ತಿಂಗಳ ಇಲ್ಲಿದ್ದು ಇಲ್ಲಿ ಮಕ್ಕಳು ಮಾಡ್ಕೊಂಡು ಮತ್ತೊಳ್ಳೆ ಮಕ್ಕಳು ಕರ್ಕೊಂಡು ವಾಪಸ್ ಹೋಗ್ತಾವು ಅಂತ ಹೇಳ್ತಾರೆ. ಗೊತ್ತಿಲ್ಲ ನಮ್ಗೆ ಕರೆಕ್ಟಾಗಿ. ನೋಡಿ ಇದೆಲ್ಲ ಜಾಗ ಫುಲ್ ಅವಕ್ಕಂತ ಮಾಡಿಟ್ಟಿದ್ದು. ಗುಡ್ಡೆ ಥರ ಐತಲ್ಲ ಮಿಡ್ಲೆ, ಇದೆಲ್ಲ ಫುಲ್ ಅವಕ್ಕಂತ ಮಾಡಿಟ್ಟಿದ್ದೆ. ಬಟ್ ಇವಾಗ ನನಗೇನು ಇಷ್ಟ ಆಗಲಿಲ್ಲ. ಸಿಕ್ಕಾಪಟ್ಟೆ ಬಿಸಿಲೈತಿ, ಇರೋಕ್ಕಾಗಲಿಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ಬಂದ್ರೆ ಅಡ್ಡಿಲ್ಲ, ಒಳ್ಳೆ ಜಾಗ ನೋಡ್ಬೋದು ಅನ್ಕೋತೀನಿ. ಹಾಂ ಬರ್ರಿ ಹೋಗ್ಬರ್ರಿ, ಸಾಕು ನೋಡೋಣ. ಸುಸ್ತಾಗೋಯ್ತು ನಂಗೆ ಅನ್ಕೆ. ಹಾಂ ಫ್ರೆಂಡ್ಸ್, ನಾನಿವಾಗ ಸಾಕು ಅನಿಸ್ತ ಊರ ಕಡೆ ರೈಟು. ಬಟ್ ನನ್ನ ಜೊತೆ ಯಾರೂ ಇಲ್ಲ, ಬೇಜಾರಾಗತೈತೆ. ನಮ್ಮ ಫ್ರೆಂಡಿಗೆ ಕರೆದೆ, ಬರಲಿಲ್ಲ ಅವ ಮದುವೆಗೆ ಏನಂತ ಹೇಳ್ತಾ. ಹಿಂಗಾಗಿ ನಾನು ಒಬ್ಬನೇ ಬಂದೆ. ಅದಕ್ಕೆ ಏನಾರ ಮೂಡು ಅಪ್ಸೆಟ್ ಆಗಿ ಆ ಥರ ಏನಾರ ಮನ್ಸಿಗೆ ಹಂಗೆ ಅನ್ಸಾತಿರ್ಬೇಕು. ಬಟ್ ಎಂಜಾಯ್ ಮಾಡ್ಬೇಕು ಅಂದ್ರೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ನಿಮ್ಗೆ ಒಂದು ಸ್ವಲ್ಪ ತೋರಿಸ್ತೀನಿ ಆ ಕಡೆ ಎಲ್ಲ. ಬಟ್ ಹೊಟ್ಟೆ ಹಸುವಾಗೈತೆ ನಂಗೆ. ಮನೇಲಿ ಇವತ್ತು ಊಟ ಮಾಡಲಿಲ್ಲ, ಹಂಗೆ ಸುಮ್ಮನೆ ಬಂದ್ಬಿಟ್ಟೆ. ಅದಕ್ಕಾಗಿ ಏನಾರ ಹಂಗೆ ಅನ್ಸಾತಿರ್ಬೇಕು. ಬಟ್ ಯಾರಿಗಾರ ಪಾರ್ಟ್ನರ್ಶಿಪ್ ಇದ್ದರಿಗೆ ಒಳ್ಳೆ ಜಾಗ ಚೆನ್ನಾಗೈತಿ, ಏನು ತೊಂದರೆ ಇಲ್ಲ. ಬರ್ಬೋದು, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಅವ್ರು ಹೇಳಿದ್ರಲ್ಲ, 1-2-3 ಕೇಸ್ ಆಗಿತ್ತು ಇಲ್ಲಿ ಫಸ್ಟಿಗೆ. ನಮಗೆಲ್ಲ ಗೊತ್ತೈತಿ ಅದು. ಯಾಕಂದ್ರೆ ಹುಡುಗಿ ಬಂದ್ಬಿಟ್ಟು ಇಲ್ಲೆಲ್ಲ ಕಿತ್ವಿ ಇಲ್ಲ ಬರ್ದೆಲ್ಲ ಮಾಡ್ಕೊಂಡು ಹುಬ್ಳಿ ಧಾರವಾಡಿಂದ ಎಲ್ಲ ಬರ್ತಾರೆ. ಡ್ರಿಂಕ್ಸ್ ಮಾಡ್ದೆ ಹೆಂಗೆ ಬೇಕು ಮನ್ಸಿಗೆ ಬಂದಂಗೆ ಮಾಡ್ಕೊಂಡು ಹೋಗ್ತಾರೆ. ಅದೆಲ್ಲ ಕೇಸ್ ಆಗಿ ಪೇಪರ್ನೆಲ್ಲ ಬಂದಿತ್ತು ಅವಾಗ 5-6 ವರ್ಷದಿಂದ. ಬಟ್ ಅದು ಕ್ಲಿಯರಾಗಿ ನಮ್ಗೆ ಗೊತ್ತಿಲ್ಲ. ನ್ಯೂಸ್ ಬಂದಿತ್ತು ನನಗೆ. ಬಟ್ ಇವತ್ತು ಹೇಳಿದ್ರಲ್ಲ ಅವರು, ಹಿಂಗೆ ಹುಬ್ಳಿಯಿಂದ ಬರ್ತಾರೆ, ಏನೋ ಒಂದು ಮಾಡ್ಕೋತಾರ ಅಂತೇಳಿ. ಗೊತ್ತಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು, ನಮ್ಗನ್ಕಿ ಸಂಬಂಧ ಇಲ್ಲ. ನಾನು ನಿಮ್ಗೊಂದೊಳ್ಳೆ ಜಾಗ ತೋರ್ಸೋಣ ಅಂತ ಬಂದಿದ್ದೆ. ಬಟ್ ಜಾಗ ಏನೋ ಸೂಪರ್ ಐತೆ ನೋಡ್ರಿ. ಫ್ಯಾಮ್ಲಿನೂ ಬರ್ಬೋದು, ಬಂದು ನೋಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಹೆಂಗೈತಿ ಜಾಗ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಅಲ್ಲೇ ನೋಡ್ರಿ ಸಣ್ಣ ಮಕ್ಳು ಆಟ ಆಡ್ತಾ ಇದಾರಲ್ಲ, ಆಟ ಆಡೋ ಜಾಗ ಎಲ್ಲ ಐತಿ. ಅಲ್ಲಿ ಹೋಗೋಣ ಈಗ ನೋಡ್ರಿ. ಮಕ್ಕಳ ಆಟದ ವನ ಅಂತೇಳಿ. ಓಕೆ ಫ್ರೆಂಡ್ಸ್, ನೋಡ್ರಿ ಈ ಸಲ ಚೆನ್ನಾಗೈತಿ. ಬರುವರು ಬರಬಹುದು ಇಲ್ಲಿ, ಏನಂತೀರಾ? ಹಕ್ಕಿಗಳ ಕಲರವ. ಕಾಣ್ಬೋದು ನಿಮಗೆಲ್ಲರಿಗೆ, ಕಾಣ್ದೇನೂ ಇರ್ಬೋದು. ಯಾವ್ರ ಸೈಕಲ್ ತೊಗೊಂಬಂದಿರಿ? ನಿಮ್ಗೆಲ್ಲ ಟಿಕೆಟ್ ಇಲ್ಲನ? ಮುಂದ್ರೆ ಟಿಕೆಟ್ ಇಲ್ಲನ? ಫ್ರೀನ? ಓಹೋ.
ನೋಡ್ರಿ ಫಿಶಿಂಗ್ ಬರ್ಡ್ಸ್ ಅಂತ ಶೌಚಾಲಯಕ್ಕೆ ದಾರಿ ಚೆನ್ನಾಗೈತೆ. ಬಟ್ ಆದ್ರೆ ಏನಂದ್ರೆ ಇಲ್ಲಿ ಮೊದಲು ಇಲ್ಲಿ ಹೋಗಕ್ಕೆ ರೋಡ್ ಇತ್ತು ನೋಡ್ರಿ, ಇಲ್ಲಿ ಕಾಣ್ತೈತಲ್ಲ, ಇಲ್ಲಿ ಹೋದ್ರೆ ಸಖತ್ ಕಾಣ್ತಿತ್ತು. ಬಟ್ ಗೇಟ್ ಹಾಕ್ಬಿಟ್ರ ಅವ್ರು. ನೋಡ್ರಿ ಎಲ್ಲ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಚೆನ್ನಾಗೈತಿ, ಎಂಜಾಯ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾರಿಗೆಲ್ಲ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ಹೇಳ್ರಿ, ಬರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಎಲ್ಲ ಹೊರ್ಗುಳ್ದ ಹವಾ ಜಾಸ್ತಿ ಇಲ್ಲ. ಓಕೆ ಓಕೆ ನೋಡ್ರಿ, ಇದು ಬಂದ್ಬಿಟ್ಟು ವಸತಿ ಗ್ರಹ ಅಂದ್ರೆ ಉಳ್ಕೋಬೋದು ಆರಾಮಾಗಿ ಇಲ್ಲಿ ಬಂದರೆ. ಓಹೋ, ಯಾವುದು ಚಾವಿ ಹಾಕಿಲ್ದವ್ರು, ಓಪನ್ ಮಾಡಿ ನೋಡೋಣ. ಓಪನ್ ಮಾಡಿ ಒಳಗಡೆ ಕುತ್ಕೋಬೋದು. ಓ, ಉಳ್ಕೊಳಕಿದ ನೋಡ್ರಿ, ಬೆಡ್ ಗಿಡ್ ಎಲ್ಲ ಐತೆ, ಫ್ಯಾನ್ ಐತೆ. ಓಹೋ, ಫುಲ್ ಬೆಡ್. ಇಲ್ಲೇನೈತೆ, ಶೌಚಾಲಯ, ಬಾತ್ರೂಮ್. ಓ ಫ್ರೆಂಡ್ಸ್, ಮೈ ಗಾಡ್, ವಸತಿ ಗೃಹ ಉಳ್ಕೋಬೋದಂತ ನೋಡ್ರಿ ಹೆಂಗೈತಿ. ನೋಡಿ ಫ್ರೆಂಡ್ಸ್, ಆಯಿತು, ಹೋಗ್ತಾ ಇದ್ದೀನಿ. ನನ್ನ ಬೈಕಿಲ್ಲಿ ನಿಂತಾನ ರಜವಲಿ, ಕರ್ಕೊಂಡು ರೈಟ್ ಎದ್ದು ಬಿಡುವ. ಅಬ್ಬಾ, ಅವ್ರೇನಂದ್ರೆ ಗೊತ್ತಾ ಫ್ರೆಂಡ್ಸ್, ನಾ ಈಗ ಕಟ್ ಮಾಡಿದೆ ಅಲ್ಲಿ ಒಳಗೆ ಹೋಗಿದ್ದು ನೋಡಿ ಬಂದ್ರು ಅವ್ರ. ಕಡೆಗೆ ಅವ್ರು ಏನಂದ್ರೆ ಅಲ್ಲಿ ಪರ್ಮಿಷನ್ ಇಲ್ಲ ಅಂದ್ ವಸತಿ ಗೃಹ ಅಂತೇಳಿ ಬರ್ದಾರ. ಬಟ್ ವಸತಿಗೆ ಯಾರಿಗೆ ಕೊಡಲ್ಲ ಅಂತವ್ರು. ಒಂದು ರಾಜಕಾರಣಿ ಯಾರು ಬಂದ್ರೆ ಹಿಂಗೆ ಕೊಡ್ತಾನೆ ಅಂತ ಹೇಳಿದ್ರೆ ಅಲ್ಲಿಂದ ಪರ್ಮಿಷನ್ ತರ್ಬೇಕಂತ. ಬಟ್ ಇವಾಗ ಅಲ್ಲಿ ಪಕ್ಷಿಗಳು ಏನೋ ಆ ಥರ ಏನು ನೋಡೋಷ್ಟೇನಿಲ್ಲ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ನಾಗ ಬರ್ಬೋದು. ಬಟ್ ಆದ್ರೂ ಜನ ಭಾಳ ಬರ್ತಾರೆ ನೋಡಕ್ಕೆ. ನೋಡಿ, ನನಗೆ ಏನ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಲ್ಲಿ ತಿನ್ನಾಕಿಲ್ಲ, ಉಣ್ಣಾಕಿಲ್ಲ, ಒಂದು ಜ್ಯೂಸ್ ಇಲ್ಲ, ಏನೂ ಇಲ್ಲ. ಬರುವಾಗ ಎಲ್ಲರೂ ತೊಗೊಂಬರ್ರಿ ದಯವಿಟ್ಟು. ಹಂಗೆ ಬಂದ್ರಿ, ಇಲ್ಲಿ ನೀವು ಒಣ ನಾರದ. ಓಕೆ ಫ್ರೆಂಡ್ಸ್, ನೋಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿಲ್ಲ ಅನ್ನೋ ಅನ್ಕೊತೀನಿ, ಏನೂ ತೊಂದರೆ ಇಲ್ಲ. ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಸಪೋರ್ಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ರಿ. ಓಕೆ, ನನಗೂ ಹೊಟ್ಟೆ ಹೋಗೈತಿ, ಹೋಗಿ ಊಟ ಮಾಡ್ಬೇಕು. ಮನೆಗೆ ಹೋಗಿ ಊಟ ಮಾಡ್ಬೇಕೀಗ. ನಿನ್ನೆ ಮನೆಗೆ ಬಂದಿದ್ಯಾ, ಏನು ಮಾಡೋದು ಫ್ರೆಂಡ್ಸ್, ಏನಾರ ಒಂದು ಮಾಡಲೇಬೇಕಲ್ಲ. ಹೋಗಿ ಊಟ ಮಾಡ್ಕೊತೀನಿ. ಓಕೆ, ಬಾಯ್ ಬಾಯ್, ಲವ್ ಯು ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಹತ್ತಿವರೆ ಪಕ್ಷಿಧಾಮ ಅಂತೇಳಿ ನಾ ಈ ಕಡೆಯಿಂದ ಬಂದೆ. ಇವಾಗ ಬೋರ್ಡ್ ಎಲ್ಲ ಹಾಕ್ಯಾರ ಇಲ್ಲ. ಈ ಕಡೆ ಇದು ಸಿರ್ಸಿ ಹೋಗ್ತೈತಿ, ಈ ರೂಟು ಹುಬ್ಳಿ ಹೋಗ್ತೈತಿ. ಓಕೆ, ನೋಡಿರಿ, ಯಾರು ಬರೋದ್ರ ಬರ್ಬೋದು, ಏನು ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ನೋಡಿರಿ ಫ್ರೆಂಡ್ಸ್, ಬಾಚಂಕಿ ಡ್ಯಾಮ್ ಅಂದ್ರೆ ಇದೆ ದೊಡ್ಡ ಡ್ಯಾಮ. ಒಂದು 5-6 ಹಳ್ಳಿಗೆ ನೀರು ಹೋಗ್ತೈತಿ. ಇದು ಅಂದರೆ ಬ್ಯಾಸ್ಗಿ ಪೀಕೆಲ್ಲ ಮಾಡಿದಾಗ ಇದು ನೀರು ನಮ್ಗೆ. ನೋಡಿರಿ ಎಷ್ಟು ದೊಡ್ಡದೈತಿ. ಇಲ್ಲ ಸಂಕ್ರಾಂತಿ ಹಬ್ಬಕ್ಕೆ, ಸಂಕ್ರಾಂತಿ ಕರಿಗೆ ಜಾತ್ರೆ ಆಕೈತಲ್ಲ, ಅವಾಗ ಇಲ್ಲಿ ಜಾತ್ರೆ ಆಗ್ತೈತಿ. ನೋಡ್ರಿ, ಅಲ್ಲಿ ದೇವಸ್ಥಾನ ಐತಿದ್ದು, ಅಲ್ಲೇ ಒಂದು ದೇವಸ್ಥಾನ ಜೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಜಾತ್ರೆ ಮಾಡ್ತಾರೆ, ಡ್ಯಾಮಿಗೆ ಪೂಜೆ ಮಾಡ್ತಾರೆ ಇಲ್ಲ. ಅವತ್ತು ಒಂದು ದಿವಸ ಮಾತ್ರ ಫುಲ್ ಜಾತ್ರೆ ಮಾತ್ರ ಸಖತ್ತಾಗತ್ತೈತಿ. ನೋಡಿ, ಫುಲ್ ಐತಿ ನೀರು. ಇದು ಇವಾಗ ಸ್ವಲ್ಪ ಖಾಲಿ ಆಗೈತೆ. ಅಂದರೆ ಇವಾಗ ಡಿಸೆಂಬರಿಂದ ಸ್ಟಾರ್ಟ್ ಮಾಡ್ರೆ ನೀರೆಲ್ಲ ಹೊರಗೆ ಬಿಡೋಕೆ. ಅದು ಎಲ್ಲಿಂದ ಹೋಗ್ತದೆ ಅಂತ ತೋರಿಸ್ತೀನಿ. ಇದೇ ಗೇಟ್. ಈ ಗೇಟೆಲ್ಲ ಎತ್ತಿಬಿಟ್ಟು ನೀರು ಆ ಕಡೆ ಕಳಿಸ್ತಾರೆ ಅವ್ರೆ. ನೋಡಿ, ಹುಡುಗರು ಸ್ನಾನ ಮಾಡ್ತಾ ಇದ್ದಾರೆ. ನೋಡ್ರಿ, ಯಾರು ಜನ ಇಲ್ಲ. ನೋಡಿ, ಅಲ್ಲಿ ಹೊಂಟಿತ್ತಲ್ಲ ಅದೇ ಡ್ಯಾಮ್, ಹಂಗೆ ನೀರು ಹೋಗೋದು. ನೋಡಿ, ಹುಡುಗರು ಸ್ನಾನ ಮಾಡ್ತಾರೆ ನೋಡ್ರಿ. ನೋಡಿ, ಅಲ್ಲಿಂದನೇ ಹೋಗೋದು, ಎಲ್ಲ ಹಳ್ಳಿಗೂ ಹೋಗಿದ್ದೇವೆ. ಸುತ್ತಮುತ್ತ ಇರುವಂಥ ಹಳ್ಳಿಗೆಲ್ಲ ಇಲ್ಲಿಂದನ ನೀರು ಸಪ್ಲೈ ಆಗೋದು. ಬಟ್ ನೋಡ್ರಿ, ಇದು ಒಳ್ಳೆ ಜಾಗ ಅಂತ ಚೆನ್ನಾಗಿದೆ. ಸಾಯಂಕಾಲ ಬಂದ್ರೆ ಸೂಪರ್ ಆಗಿರ್ತೈತೆ. ನಾವೆಲ್ಲ ಮೊದಲೆಲ್ಲ ಸೈಕಲ್ ತೊಗೊಂಡ್ಬರ್ತೀವಿ ಇಲ್ಲಿಗೆ ಸಣ್ಣದಾಗ ನಮ್ಮೂರಿಂದ. ನೋಡಿ, ವಿಶಾಲವಾದ ಡ್ಯಾಮ್ ಇದೆ. ಬಟ್ ಮಳೆಗಾಲ ಟೈಮ್ನಾಗೆಲ್ಲ ಗುಡ್ಡದೊಳ ಮ್ಯಾಗಿಲಿಂದ ನೀರು ಬಂದು ಸಂಗ್ರಹಣೆ ಹಾಕಿದ್ದಿಲ್ಲ. ನೋಡಿರಿ, ಚೆನ್ನಾಗಿದೆ. ಆ ಕಡೆ ಎಲ್ಲ ಜನ ಮೀನು ಇಡ್ತಾಯಿದ್ರು. ಬರ್ಬೋದು, ಸ್ನಾನ ಮಾಡ್ಬೋದು, ಚೆನ್ನಾಗಿದೆ. ಬಟ್ ಇದ್ರ ಒಳಗಡೆ ಹೋಗಂಗಿಲ್ಲ, ಭಾಳ ಉದ್ದ ಐತೆ. ನೋಡಿ ಫ್ರೆಂಡ್ಸ್, ಹೆಂಗೈತೆ ಡ್ಯಾಮ್ ಅಂಥೇಳಿ. ಇದೊಂದು ತೋರ್ಸೋಣ ಅಂಥೇಳಿ ಬಂದೆ. ಓಕೆ ಫ್ರೆಂಡ್ಸ್, ಅಕಸ್ಮಾತ್ ಈ ಕಡೆ ಯಾರು ಹುಬ್ಳಿ ರೋಡ್ ಕಡೆ ಬಂದ್ರೆ 2 ಜಾಗ ಸಿಗ್ತೈತಿ ನೋಡೋಕೆ. ಇದೊಂದು ಮತ್ತು ಅದೊಂದು.
ಓಕೆ ಅಲ್ಲಿ ಲಾಸ್ಟ್ ಎಂಡಿಗೆ ಹೋಗೋಣ ಬರ್ರಿ. ಜಾತ್ರೆ ಟೈಮ್ನಾಗ ಬಂದ್ರೆ ಒಳ್ಳೆ ಮಜಾ ಬರ್ತೈತೆ ನಿಮ್ಗೆ. ಸಿಕ್ಕಾಪಟ್ಟಿ ಜನ ಬಂದಿರ್ತಾರೆ ಇಲ್ಲೆಲ್ಲ, ಫುಲ್ ಜಾತ್ರೆ ಅವಾಗ ನೋಡಿ. ಲಾಸ್ಟ್ ಎಂಡಿಗೆ ಅಲ್ಲಿ ಒಂದು ಗೇಟ್ ಐತೆ, ಅಲ್ಲಿ ನೀರು ಬಿಡ್ತಾರೆ ನೋಡಿ. ಪ್ಲಸ್ ಎಂಡಿಗೆ ಬಂದ್ಯಾ. ಇದು ಏನಪ್ಪ ಅಂದ್ರೆ ಓವರಾಗಿ ಡ್ಯಾಮ್ ತುಂಬ್ತೈತಲ್ಲ, ತುಂಬಿದ್ಮ್ಯಾಗ ಓರ್ ಹೋಗುವಂಥ ನೀರು ಇಲ್ಲಿ ಈ ಜಾಗ ಇದೆ. ಇಲ್ಲೆಲ್ಲ ಪಾರ್ಟಿ ಮಾಡ್ತಾ ಇದಾರ, ಚಿಕನ್ ಪಕ್ಕನ್ ಎಲ್ಲ ತೊಗೊಂಡೆ ನೋಡ್ರಿ ಹುಡುಗರು. ನೋಡ್ರಿ ಇಲ್ಲಿ ಆಚೆ ಹೋಗ್ತದೆ ನೀರು. ಓವರಾಗಿ ನೀರು ಡ್ಯಾಮ್ ತುಂಬಿದ ಮೇಲೆ ಹೋಗುವಂಥ ಜಾಗ ಐತೆ ನೋಡಿ ಫ್ರೆಂಡ್ಸ್. ಸಿಕ್ಕಾಪಟ್ಟಿ ಬಿಸಿಲು ಐತೆ, ಚೆನ್ನಾಗೈತೆ ಜಾಗ. ಬಟ್ ಜಾತ್ರೆ ಟೈಮ್ನಾಗ ಬಂದ್ರೆ ಎಲ್ಲ ಐಸ್ ಕ್ರೀಮ್ ಮತ್ತು ಊಟ ಪರಸ್ತಾ ಇಟ್ಟಿರ್ತಾರೆ, ಇಲ್ಲಿ ಊಟನೂ ಮಾಡ್ಬೋದು. ಸಂಕ್ರಾಂತಿ ಅಂದ್ರೆ ಜನವರಿ 15ನೇ ತಾರೀಕಿಗೆ ಹಬ್ಬ ಹಾಕೈತೆ, 15-16 ಹಿಂಗ ನೋಡಿ ಫ್ರೆಂಡ್ಸ್. ಚೆನ್ನಾಗೈತೆ. ಇಷ್ಟೊತ್ತು ಯಾರಿಲ್ಲ, ಬಟ್ ಆದ್ರೂ ಜನ ಅದಾರ. ಕಾರ್ ಇಷ್ಟ ಆಯ್ತು ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಲವ್ ಯು, ಸಪೋರ್ಟ್ ಮೀ, ಕಮೆಂಟ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನಾನು ಇವಾಗ ಮುನ್ಗೋಡ್ ಹೊಂಟ, ಮುನ್ಗೋಡಿಂದ ಸೀದಾ ಮನೆಗೆ. ಓಕೆ ಫ್ರೆಂಡ್ಸ್, ಬಾಯ್, ಲವ್ ಯು.